ಬೇರೆಯವರಿಗೆ ನೀವು ಮಾಡುವಂತಹ ಸಹಾಯದಿಂದ, ನೀವು ಮಾಡುವಂತಹ ಸೇವೆಯಿಂದ, ಅನ್ನದಾನ ಮಾಡುವುದರಲ್ಲಿ ನಿಮ್ಮ ಕೈಯಿಂದ ಆಗುವಂತಹ ಸೇವೆಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಸಿಗುತ್ತದೆ, ಸಂತೋಷ ಎನ್ನುವುದು ಸಿಗುತ್ತದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನೇ ಮಾಡಿ. ನೀವು ಇನ್ನೊಬ್ಬರಿಗೆ ಅನ್ನದಾನವನ್ನು ಮಾಡುವಷ್ಟು ಬೆಳೆದಿದ್ದೀರಾ ಅಂದರೆ ಅದು ದೇವರು ನಿಮಗೆ ಕೊಟ್ಟಿರುವಂತಹ ವರ. ಆ ವರವನ್ನು ಯಾರು ಅನ್ನ ಇಲ್ಲದೆ ಬಳಲುತ್ತಾರೆಯೋ ಅಂಥವರಿಗೆ ವಿನಿಯೋಗವನ್ನು ಮಾಡಿ. ದೇವರು ನಿಮಗೆ ಒಳ್ಳೆಯದನ್ನು ಕರುಣಿಸುತ್ತಾನೆ. ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಹಾಗೆ ಆಗುತ್ತದೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ದೇವರು ಕೊಟ್ಟಿರುವಂತಹ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೋ. ಬೇರು ಕಾಣದೇ ಇದ್ದರೂ ಕೂಡ ಮರದ ಬೆಳವಣಿಗೆ ಅದೇ ಮೂಲ. ಅದರ ಸಂಪರ್ಕ ಇಲ್ಲದೆ ಬೆಳವಣಿಗೆ ಯಾವತ್ತಿಗೂ ಕೂಡ ಅಸಾಧ್ಯ. ಹಾಗೆಯೇ ಭಗವಂತ ನಮಗೆ ಕಾಣದೇ ಇದ್ದರೂ ಕೂಡ ಅವನೇ ಸಕಲ ಜೀವರಾಶಿಗಳಿಗೂ ಕೂಡ ಮೂಲ. ಅವನ ಅನುಗ್ರಹ ಇಲ್ಲದೆ ಬದುಕಲು ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ದೇವರ ಮೇಲೆ ನಂಬಿಕೆಯನ್ನು ಇಡಿ. ದೇವರು ಏನೇ ಮಾಡಿದರೂ ಕೂಡ ಎಲ್ಲವನ್ನ ಒಳ್ಳೆಯದೇ ಮಾಡುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವುದು ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನಾವು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ತುಂಬ ನೋವುಗಳು ಜೀವನದಲ್ಲಿ ಆವರಿಸುತ್ತಿದೆ ಎಂದು ಚಿಂತೆಗೆ ಒಳಗಾಗಬೇಡ. ಪ್ರತಿಯೊಂದು ನೋವು ಕೂಡ ಒಂದೊಂದು ರೀತಿಯ ಪಾಠವನ್ನು ಕಲಿಸುವ ಸಲುವಾಗಿ ಬರುತ್ತಿರಬಹುದು ಅಲ್ಲವೇ? ಹಾಗಾಗಿ ಆ ನೋವುಗಳನ್ನೆಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಒಂದು ವರ್ಷದ ಮಹತ್ವ ಗೊತ್ತೇನು? ಪರೀಕ್ಷೆ ಫೇಲಾದಂತಹ ವ್ಯಕ್ತಿಗೆ ಮಾತ್ರ ಒಂದು ವರ್ಷದ ಅನುಭವ ಎನ್ನುವುದು ಅಥವಾ ಆ ಒಂದು ವರ್ಷದ ಮಹತ್ವ ಏನು ಎನ್ನುವುದು ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ಒಂದು ತಿಂಗಳ ಮಹತ್ವ ಏನು ಎನ್ನುವುದು ಗೊತ್ತೇನು? ಪೂರ್ಣಾವಧಿ ತುಂಬಿದಂತಹ ಗರ್ಭಿಣಿ ತಾಯಿಯನ್ನ ಕೇಳಿ ನೋಡು. ಒಂದು ತಿಂಗಳ ಮಹತ್ವ ಏನು ಎನ್ನುವುದು ಗೊತ್ತಾಗುವುದು. ಒಂದು ದಿನದ ಮಹತ್ವ ಏನು ಎನ್ನುವುದನ್ನು ಗೊತ್ತಾಗಬೇಕು ಅಂದರೆ ಭೇಟಿಗಾಗಿ ಪರಿತಪಿಸುವಂತಹ ಪ್ರೇಮಿಗಳನ್ನು ಕೇಳಿ. ಒಂದು ನಿಮಿಷದ ಮಹತ್ವ ಏನು ಎನ್ನುವುದು ಗೊತ್ತಾಗಬೇಕು ಎನ್ನುವುದೇ ಆದರೆ ಬಸ್ಸು ರೈಲುಗಳನ್ನು ತಪ್ಪಿಸಿಕೊಂಡ ಪ್ರಯಾಣಿಕರನ್ನು ಕೇಳಿ. ಒಂದು ಕ್ಷಣದ ಮಹತ್ವ ಏನು ಎನ್ನುವುದು ಗೊತ್ತಾಗಬೇಕು ಅನ್ನುವುದೇ ಆದರೆ ಕ್ಷಣ ಮಾತ್ರದಲ್ಲಿ ಅಪಾಯದಿಂದ ಪಾರಾದಂತಹ ವ್ಯಕ್ತಿಯನ್ನು ಕೇಳಿ ನೋಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದೊಂದು ಮಹತ್ವ ಎನ್ನುವುದು ಇದ್ದೇ ಇರುತ್ತದೆ. ಅದನ್ನು ಅವಲೋಕಿಸಿ ನೋಡಿದಾಗ ಮಾತ್ರ ಅದರ ಮಹತ್ವ ಏನು ಎನ್ನುವುದು ನಮಗೆ ಗೋಚರವಾಗುವುದಕ್ಕೆ ಸಾಧ್ಯವಾಗುವುದು. ದೇವರು ಪ್ರತಿಯೊಂದರಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯ ಮಹತ್ವವನ್ನು ಇಟ್ಟಿರುತ್ತಾನೆ. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವಂತಹ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಹಾಯವನ್ನು ಮಾಡಿಯೇ ಮಾಡುತ್ತಾನೆ. ಒಳ್ಳೆಯ ಆಲೋಚನೆಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು. ಒಳ್ಳೆಯ ಕೆಲಸ ಮಾಡುತ್ತಾ ಇರಿ. ಹರಿಯುವಂತಹ ನೀರಿನ ತರಹ ಇರಿ. ಕೆಟ್ಟದ್ದು ತಾನಾಗಿಯೇ ದಡದಲ್ಲಿ ನಿಲ್ಲುತ್ತದೆ. ಕಸಗಳು ಹೇಗೆ ದಡದಲ್ಲಿ ನಿಲ್ಲುತ್ತದೆಯೋ ಅದೇ ರೀತಿಯಾಗಿ ನಿಮ್ಮಲ್ಲಿ ಇರುವಂತಹ ಕೆಟ್ಟದ್ದು ತಾನಾಗಿಯೇ ಹರಿದು ಹೋಗುತ್ತದೆ. ನಾವು ನಡೆಯುವ ದಾರಿ, ನಾವು ಮಾಡುವಂತಹ ಕಾರ್ಯ ಎರಡೂ ಕೂಡ ಪರಿಪೂರ್ಣವಾಗಿ ಇದ್ದರೆ ಮೇಲಿರುವಂತಹ ಭಗವಂತ ಖಂಡಿತವಾಗಿಯೂ ಕೂಡ ಕಾದೇ ಕಾಯುತ್ತಾನೆ. ಆ ತಾಳ್ಮೆಯನ್ನು ಮೈಗೂಡಿಸಿಕೊಳ್ಳಬೇಕು. ಉಪವಾಸ ಇದ್ದು ಸಂಪಾದನೆ ಮಾಡು. ನಾಳೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಬೇರೆಯವರ ಹೊಟ್ಟೆಯನ್ನು ಒಡೆದು ಸಂಪಾದನೆ ಮಾಡಬೇಡ. ನೀನು ಮಾಡಿರುವಂತಹ ಆ ಒಂದು ಸಂಪಾದನೆ, ಆ ಒಂದು ಪಾಪ ಎನ್ನುವುದು ನಿನ್ನ ಮಕ್ಕಳಿಗೆ ಸುತ್ತಿಕೊಂಡು ಬರುತ್ತದೆ. ಕಾಣುವುದೆಲ್ಲವೂ ಕೂಡ ನನ್ನದು ಎನ್ನುವಂತಹ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತಿರುವಂತಹ ಶರೀರವೂ ಕೂಡ ನಿನ್ನದಲ್ಲ ಎನ್ನುವಂತಹ ಬುದ್ಧಿ ಹೇಳುವಂತಹ ಆತ್ಮದ ಕೂಗು ಕೇಳುವುದೇ ಇಲ್ಲ. ಇದು ಕೇಳಿದಾಗ ಮಾತ್ರ ಮನುಜ ನಿಜವಾಗಿಯೂ ಕೂಡ ಮನುಜನಾಗಿ ಬದುಕುವುದಕ್ಕೆ ಸಾಧ್ಯವಾಗುವುದು. ನಾಳೆಯ ಚಿಂತೆಯನ್ನು ಬಿಟ್ಟು ಬಿಡು. ಇಂದಿನವರೆಗೂ ಕೂಡ ಜೊತೆಯಾಗಿ ಇದ್ದು ಮುನ್ನಡೆಸುತ್ತಿದ್ದಂತಹ ಭಗವಂತ ನಾಳೆಯೂ ಕೂಡ ಜೊತೆಯಲ್ಲಿಯೇ ಇದ್ದೇ ಇರುತ್ತಾನೆ. ನಂಬಿಕೆ ಎನ್ನುವುದು ಅಚಲವಾಗಿ ಇರಲಿ. ನಂಬಿಕೆಯೇ ಜೀವನ ಆಧಾರವಾಗಬೇಕು. ಯಾವುದು ಶಾಶ್ವತ ಅಲ್ಲವೇ ಅಲ್ಲ. ದೇವರು ಇಲ್ಲಿಯ ತನಕ ಆರೋಗ್ಯವನ್ನು ಕೊಡುತ್ತಾನೆಯೋ ಅಲ್ಲಿಯ ತನಕ ಯಾರ ಮನಸ್ಸನ್ನು ಕೂಡ ನೋಯಿಸದೆ ಆದರೆ ಉಪಕಾರವನ್ನು ಮಾಡಿ
ಪ್ರೀತಿಯಿಂದ ಮಾತನಾಡಿ, ಧೈರ್ಯದಿಂದ ಕೊಡಿ. ಇಲ್ಲದಿದ್ದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಜೀವನ ನಡೆಸಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಅಹಂಕಾರ ಇಲ್ಲದೆ ಇರುವಂತಹ ಮನುಷ್ಯ ಯಾವ ಧರ್ಮಗ್ರಂಥಗಳನ್ನು ಓದಿದರೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಎನ್ನುವುದು ಪಡೆಯಬಹುದು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಅಹಂಕಾರವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದಲ್ಲ. ಯಾವ ರಾಜನೂ ಕೂಡ ಸದಾ ಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೆ ಬಡವನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ಪರಿವರ್ತನೆ ಅನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ನಾವು ಕೂಡ ಬದಲಾವಣೆಯಾಗುತ್ತಾ ಮುಂದುವರಿಯಬೇಕು. ಹಣೆಯಲ್ಲಿ ಏನು ಬರೆದಿರುತ್ತದೆಯೋ ಅದೇ ಆಗುವುದು ಅಂತ ಸೋಮಾರಿ ಆಗಬಾರದು. ಕಾಯಬೇಕು, ಕಾಯಕವನ್ನ ಮಾಡಬೇಕು. ಹಣೆಯಲ್ಲಿ ಏನು ಬರೆದಿದೆ ಅಂತ ಗೊತ್ತಾಗುವುದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಗೊತ್ತಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾಗಿ ಪ್ರಯತ್ನಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಿ ತೋರಿಸಬಹುದು. ಸೋಲುಗಳನ್ನು ಎದುರಿಸಿದ ಹತ್ತಿರ ಕುಳಿತುಕೊಳ್ಳಿ. ಏಕೆಂದರೆ ಅವನ ಬಳಿ ಅನುಭವಗಳು ಇರುತ್ತವೆ ಹೊರತು ಅಹಂಕಾರಗಳು ಎನ್ನುವುದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟಗಳನ್ನು ಭೇಟಿ ಆದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನಗಳನ್ನು ಭೇಟಿ ಆದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿದವರನ್ನು ಭೇಟಿ ಆದಾಗ ಅನ್ನದ ಬೆಲೆ ಏನು ಎನ್ನುವುದು ನಮಗೆ ಗೊತ್ತಾಗುತ್ತದೆ. ಸೋಲನ್ನು ಭೇಟಿ ಆದಾಗ ಗೆಲುವಿನ ದಾರಿ ಎನ್ನುವುದು ನಮಗೆ ಸಿಗುತ್ತದೆ. ಜೀವನವೇ ಒಂದು ಪಾಠಶಾಲೆ ಇದ್ದಂತೆ. ಶ್ರೀಕೃಷ್ಣ ಪರಮಾತ್ಮನೇ ಅದರ ಅಧ್ಯಾಪಕ. ಕಷ್ಟಗಳೇ ಪರೀಕ್ಷೆಗಳು. ಹರಿನಾಮ ಜಪವೇ ವಿದ್ಯಾಭ್ಯಾಸ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಮೋಕ್ಷದ ದಾರಿ ಸುಲಭ. ಅನುತ್ತೀರ್ಣರಾದರೆ ಪಾಠ ಮೊದಲಿನಿಂದ ಪ್ರಾರಂಭವಾಗಬೇಕು. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದೇ ಇದ್ದಾಗ ಪರಮಾತ್ಮ ನಿನಗೆ ಒಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸುತ್ತಿರು. ಏಕೆಂದರೆ ಹರಿಕೃಷ್ಣ ಹರಿ ಮಂತ್ರವು ಗೆಲುವಿನ ಕೀಲಿಕೈ ಆಗಿದೆ ಎನ್ನುವುದನ್ನು ಮರೆಯಬೇಡ. ಬಲವಂತದಿಂದ ಬಂದಿದ್ದು ಯಾವಾಗಲೂ ಕೂಡ ಭಯದಲ್ಲಿಯೇ ಇರುತ್ತದೆ. ಭರವಸೆಯಲ್ಲಿ ಬಂದಿದ್ದು ಬದುಕಿನ ಉದ್ದಕ್ಕೂ ಕೂಡ ನೆಮ್ಮದಿಯಿಂದ ಇರುತ್ತದೆ. ಕಷ್ಟದಲ್ಲಿ ಇರುವವರನ್ನ ಕಂಡು ನಮ್ಮ ಮನಸ್ಸು ಮರಗಿದರೆ ನಮ್ಮ ಹೆತ್ತವರು ಕೂಡ ಅಳುತ್ತಾರೆ. ನಮ್ಮ ಜನ್ಮ ಸಾರ್ಥಕ ಎಂದು. ಕಷ್ಟ ಕಾಲದಲ್ಲಿ ಇರುವವರನ್ನ ಗುರುತಿಸಿ ಸಹಾಯವನ್ನು ಮಾಡಲು ಮುಂದಾದರೆ ಭಗವಂತನು ಹೇಳುತ್ತಾನೆ, ನನ್ನ ಸೃಷ್ಟಿ ಸಾರ್ಥಕವಾಯಿತು ಎಂದು. ರೂಪ ಚಿಪ್ಪಿನಂತೆ ಇದ್ದರೂ ಕೂಡ ಪರವಾಗಿಲ್ಲ. ವ್ಯಕ್ತಿತ್ವ ಎನ್ನುವುದು ಚಿಪ್ಪಿನೊಳಗೆ ಇರುವಂತಹ ಮುತ್ತಿನಂತೆ ಇರಬೇಕು. ಅಂತಹ ವ್ಯಕ್ತಿತ್ವವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಒಂದು ನೋವಿನಿಂದ ಸಾವಿರಾರು ಹನಿ ಕಣ್ಣೀರು ಹಾಕಿದೆ ಎಂದು ನೊಂದಿಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವವನ್ನು ಪಡೆದುಕೊಂಡೆ ಎಂದು ಖುಷಿಯನ್ನು ಪಡು. ಆ ಅನುಭವಗಳೇ ನಿನ್ನ ಉನ್ನತವಾಗಿರುವಂತಹ ಜೀವನದ ದಾರಿಗೆ ಸ್ಫೂರ್ತಿ ಆಗುತ್ತದೆ ಎನ್ನುವುದನ್ನು ಮರೆಯಬೇಡ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದೇ ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿಯೇ ಇಲ್ಲದಂತೆ ಆಗಿದ್ದಾರೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ತಾನು ಖುಷಿಯಾಗಿ ಇರುತ್ತೀನಿ ಅನ್ನುವುದು ಮೂರ್ಖತನದ ಪರಮಾವಧಿ. ಇಲ್ಲಿ ಯಾರ ಕಣ್ಣು ಕೂಡ ತಪ್ಪಿಸಿದರೂ ಬದುಕಬಹುದು, ಆದರೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಿನಿಂದ ತಪ್ಪಿಸಿಕೊಂಡು ಬದುಕುವುದಕ್ಕೆ ಸಾಧ್ಯವಾದೀತೆ? ಅದು ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಆಸಕ್ತಿಯನ್ನು ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗಬಹುದು. ಆಸಕ್ತಿಯನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಹುಡುಕುತ್ತಾ ಹೋದಂತಹ ಧರ್ಮರಾಯನಿಗೆ ಕೆಟ್ಟವರು ಸಿಗಲೇ ಇಲ್ಲ. ಎಷ್ಟು ಹುಡುಕಿದರೂ ಕೂಡ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನ ಆಗಲೇ ಇಲ್ಲ. ನೋಡುವಂತಹ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹಾಗಾಗಿ ಒಳ್ಳೆಯ ವಿಚಾರಗಳನ್ನು ನೋಡಿ, ಒಳ್ಳೆಯ ವಿಚಾರಗಳನ್ನು ಆಲೋಚನೆಗಳನ್ನು ಮಾಡಿ. ರೋಗ ಬಂದರೆ ಹೆದರುವುದಕ್ಕೆ ಹೋಗಬೇಡಿ. ಸಮಯವಾದರೆ ಮಾತ್ರ ಮರಣ ಎನ್ನುವುದು ಸಂಭವಿಸುವುದು.
ರೋಗ ಇಲ್ಲವೆಂದು ಸಂತೋಷ ಪಡುವುದಕ್ಕೆ ಹೋಗಲೇಬೇಡಿ. ಮರಣಕ್ಕೆ ರೋಗದ ಅವಶ್ಯಕತೆಯೇ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅರ್ಥಾತ್ ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಪಾಠವನ್ನು ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷವನ್ನು ತರಬಹುದು. ಆದರೆ ಎಲ್ಲವೂ ಕೂಡ ಬೆಲೆ ಕಟ್ಟಲು ಆಗದೇ ಇರುವಂತಹ ಪಾಠಗಳೇ ಆಗಿರುತ್ತವೆ ಎನ್ನುವುದನ್ನು ಮರೆಯಬಾರದು. ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ಕೂಡ ತಿಳಿದಿರುತ್ತದೆ. ನೀನು ಸುಖವಾಗಿ ಇದ್ದಾಗ 4 ಜನರಿಗೆ ಸಹಾಯವನ್ನು ಮಾಡಿರಿ, ಏಕೆಂದರೆ ಇದೇ ಉಪಕಾರವು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡಲು ವರವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮುದ್ರ ಎಂದೂ ಕೂಡ ನೀರಿಗಾಗಿ ಯೋಚಿಸುವುದೇ ಇಲ್ಲ. ತಾನಾಗಿಯೇ ನೀರು ಸಮುದ್ರಕ್ಕೆ ಹರಿದು ಬರುತ್ತದೆ. ಹಾಗೆಯೇ ಮನುಷ್ಯನಿಗೆ ಯಶಸ್ಸು ಮತ್ತು ಕೀರ್ತಿ ಸಹ ಹಾಗೆಯೇ ಯೋಗ್ಯರಿಗೆ ಯೋಗ್ಯತೆ ಇದ್ದಲ್ಲಿ ಅದೇ ಹಿಂಬಾಲಿಸಿಕೊಂಡು ಬರುತ್ತದೆ. ಆದರೆ ನಿರಂತರವಾಗಿ ನೀವು ಪ್ರಯತ್ನವನ್ನು ಪಡಬೇಕು. ಅಯ್ಯೋ ಬರುತ್ತದೆ ಎಂದು ನೀವು ಸುಮ್ಮನೆ ಕುಳಿತುಕೊಂಡರೆ ಯಾವುದು ಕೂಡ ಬರುವುದೇ ಇಲ್ಲ. ಸತತವಾಗಿ ಇರುವಂತಹ ಪ್ರಯತ್ನ ಎನ್ನುವುದು ಪಟ್ಟಾಗ ಮಾತ್ರ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಎನ್ನುವುದು ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಕೂಡ ಬದುಕಿನ ಪಾಠ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಗೆಲುವನ್ನ ಹಂತ ಹಂತವಾಗಿ ಆನಂದಿಸಬೇಕು. ಅಂದರೆ ಮೊದಲು ಒಳ್ಳೆಯ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಡಬೇಕು. ಒಮ್ಮೆಯಾದರೂ ಕೂಡ ಜೀವನದಲ್ಲಿ ಸೋತಿರಬೇಕು. ಸೋಲಿನ ಅನುಭವ ಎನ್ನುವುದು ನಮಗೆ ಆದಾಗ ಮಾತ್ರ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಯಾವುದೇ ಯಶಸ್ಸು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಸೋಲು ಸಹ ಕೊನೆಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇವೆರಡನ್ನ ಸರಿದೂಗಿಸಿಕೊಂಡು ಸಾಗುವಂತಹ ಧೈರ್ಯವೇ ಬದುಕಾಗಿದೆ. ಬದುಕನ್ನು ನಿಜವಾದ ರೀತಿಯಲ್ಲಿ ಬದುಕುವುದೇ ಬದುಕಂತೆ. ಹಾಗಾಗಿ ಬದುಕನ್ನು ಸರಿಯಾದ ರೀತಿಯಲ್ಲಿ ಬದುಕುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ದಂಡಿಸುವಂತಹ ಅವಕಾಶ ಇದ್ದರೂ ಕೂಡ ದಂಡಿಸದೆಯೇ ಇರುವುದನ್ನು ಸಹನೆ ಎನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ನಮ್ಮ ಜೊತೆಯಲ್ಲಿಯೇ ಇರುವವರೆಗೆ ಪ್ರೀತಿ ಎಂದು ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಅನ್ನುತ್ತಾರೆ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದೇ ಇಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರು ಆಗುತ್ತಾರೆ. ನಿಜ ಹೇಳುವವರು ಕೊನೆಯವರೆಗೂ ಕೂಡ ಕೆಟ್ಟವರಾಗಿಯೇ ಉಳಿದು ಬಿಡುತ್ತಾರೆ. ಸುಳ್ಳಿಗೆ ಕೊಡುವಂತಹ ಮಹತ್ವ ಸತ್ಯಕ್ಕೆ ಇಂದಿನ ಜನರು ಕೊಡುವುದೇ ಇಲ್ಲ. ಉಪವಾಸ ಇದ್ದುಕೊಂಡು ಸಂಪಾದನೆ ಮಾಡು. ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡುವುದಕ್ಕೆ ಅದು ಸಹಕಾರವನ್ನು ಮಾಡುತ್ತದೆ. ನಮ್ಮ ಇಚ್ಛೆಯಿಂದ ಯಾವುದೇ ಸಂಬಂಧ ರೂಪುಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎಂದು ದೇವರು ಮಾತ್ರ ನಿರ್ಧರಿಸುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಯಾರೇ ನಿಮ್ಮ ಜೀವನದಲ್ಲಿ ಪರಿಚಯ ಆಗಿದ್ದರೂ ಕೂಡ ಅದು ನಿಮ್ಮ ನಿರ್ಣಯದಿಂದ ಪರಿಚಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರ ಕೃಪೆಯಿಂದ ಪರಿಚಯ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಕೆಟ್ಟವರು ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾ ವಿನಾಶಕ್ಕೆ ಕಾರಣವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರು ಒಬ್ಬ ವ್ಯಕ್ತಿಯನ್ನ ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸವನ್ನ ಮಾಡುತ್ತಾರೆಯೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಉತ್ತಮ ರೀತಿಯಾಗಿರುವಂತಹ ಬುದ್ಧಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಉತ್ತಮ ರೀತಿಯಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಉತ್ತಮ ರೀತಿಯಾಗಿರುವಂತಹ ಕೆಲಸಗಳನ್ನು ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಉತ್ತಮ ರೀತಿಯ ಮಾತುಗಾರಿಕೆ ಆಗಿರಬಹುದು,
ಅದೇ ರೀತಿಯಾಗಿ ಉತ್ತಮ ರೀತಿಯ ವರ್ತನೆಗಳೇ ಆಗಿರಬಹುದು, ಕರುಣೆಗಳೇ ಆಗಿರಬಹುದು, ಅಹಿಂಸೆಯಿಂದ ವರ್ತಿಸುವುದೇ ಆಗಿರಬಹುದು. ಇವುಗಳು ಮಾತ್ರ ನಾವು ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಹಕಾರವನ್ನು ನೀಡುತ್ತದೆ ಹಾಗೂ ಕೂಡ ನಮ್ಮ ಮುಂದೆ ಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗಿರುತ್ತದೆ. ಇವುಗಳನ್ನು ಚೆನ್ನಾಗಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಸತ್ಯವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೂಡ ಕೆಟ್ಟವರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಜನರನ್ನು ಹುಡುಕಬೇಡಿ, ಸಿಗುವುದರಲ್ಲಿಯೇ ಸ್ವತಃ ನೀವೇ ಒಳ್ಳೆಯ ಮನುಷ್ಯರಾಗಿ, ಆಗ ಒಳ್ಳೆಯ ಜನ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ಸಂತೋಷ ಕ್ಷಣದಲ್ಲಿ ದೇವರನ್ನ ಸ್ತುತಿಸು, ದುಃಖದ ಕ್ಷಣದಲ್ಲಿ ದೇವರನ್ನ ಪ್ರಾರ್ಥಿಸು, ಶಾಂತಿಯ ಕ್ಷಣದಲ್ಲಿ ದೇವರನ್ನ ಪೂಜಿಸು, ನೋವಿನ ಕ್ಷಣದಲ್ಲಿ ದೇವರನ್ನ ನಂಬು. ಪ್ರತಿಯೊಂದು ಕ್ಷಣವೂ ಕೂಡ ದೇವರಿಗೆ ಆನಂದಿಸು, ನಂದಿಸು. ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರತಿಯೊಂದು ದುಃಖದ ಸಮಯದಲ್ಲಿಯೂ ಕೂಡ ದೇವರು ನಿಮ್ಮ ಬಳಿಗೆ ಇದ್ದೇ ಇರುತ್ತಾನೆ. ಭಕ್ತನ ಕಣ್ಣೀರಿನತ್ತ ನೋಡುತ್ತಾನೆ ಮಹಾದೇವ ಶ್ರೀಕೃಷ್ಣ ಪರಮಾತ್ಮನು. ಒಮ್ಮೆ ಹೃದಯದಿಂದ ಕರೆದರೆ ಶಿವನು ದೂರ ಇರುವುದಕ್ಕೆ ಸಾಧ್ಯತೆಯೇ ಇಲ್ಲವೇ ಇಲ್ಲ. ನಿಮ್ಮ ಇಚ್ಛೆಯಿಂದ ಯಾವುದೇ ಸಂಬಂಧಗಳು ರೂಪುಗೊಂಡಿಲ್ಲ ಅಂದಾಗ ಖಂಡಿತವಾಗಿಯೂ ಕೂಡ ಯಾವುದರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆಯಾಗಲಿ ಪ್ರೀತಿಯಾಗಲಿ ಇರುವುದು ಒಳ್ಳೆಯದಲ್ಲ. ಜೀವನದಲ್ಲಿ ಆದಷ್ಟು ಸಂತೋಷವಾಗಿ ಇರಲು ಪ್ರಯತ್ನಿಸಿ. ಇನ್ನು ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಕಾಲದ ಕೈಗೊಂಬೆಗಳು ಆಗಿದ್ದಾರೆ. ಯಾವುದೇ ಒಬ್ಬ ಮನುಷ್ಯ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ನೀವು ಶಾಂತವಾಗಿ ಇರಬಹುದು, ಆದರೆ ಸಮಯ ಎಲ್ಲದಕ್ಕಿಂತಲೂ ಕೂಡ ಶಕ್ತಿಶಾಲಿ ಆಗಿರುತ್ತದೆ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ಹಣೆಬರಹ ಎಂದು ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳಬೇಡಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇರುತ್ತಾನೆ. ಇದನ್ನು ಮಾತ್ರ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಕಷ್ಟ ಕೊಟ್ಟರೂ ಕೂಡ ಪರವಾಗಿಲ್ಲ, ನೋವು ನೀಡಿದರೂ ಕೂಡ ಪರವಾಗಿಲ್ಲ, ಬದುಕಿನಲ್ಲಿ ಏನೇ ಬಂದರೂ ಕೂಡ ಪರವಾಗಿಲ್ಲ, ಎಲ್ಲವನ್ನ ಎದುರಿಸುವಂತಹ ಧೈರ್ಯ, ದೃಢ ಮನಸ್ಸು ನೀಡು ದೇವ ಎಂದು ಕೇಳಿಕೊಳ್ಳಿ. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದ ಇದ್ದಾಗ ಪರಮಾತ್ಮನಿಗೆ ಮತ್ತೊಂದು ಬಾಗಿಲನ್ನು ತೆರೆಯುವಂತಹ ಅವಕಾಶವನ್ನು ಕೊಡುತ್ತಾನೆ. ಅದು ಕೊಟ್ಟಾಗ ಖಂಡಿತವಾಗಿಯೂ ಕೂಡ ನಿನ್ನ ಜೀವನ ಎನ್ನುವುದು ಬದಲಾವಣೆಯತ್ತ ಸಾಗುವುದು. ಸಮಸ್ಯೆಗಳ ಆಯಸ್ಸು ತುಂಬಾನೇ ಸಣ್ಣದ್ದು. ಅವು ನಮ್ಮ ಬದುಕಿನ ಪುಟದಲ್ಲಿ ಅನುಭವದ ಸಿಹಿ ಹಾಕಿ ಹೊರಟು ಹೋಗುತ್ತದೆ. ಹಾಗಾಗಿ ಸಮಸ್ಯೆಗಳನ್ನು ಜೀವನದಲ್ಲಿ ಮನುಷ್ಯನು ಎದುರಿಸುವುದನ್ನು ಕಲಿಯಬೇಕು. ಮನೆ ಅಂದ ಮೇಲೆ ಕಸ ಎನ್ನುವುದು ಬರುತ್ತದೆ. ಬದುಕು ಅಂದ ಮೇಲೆ ಕಷ್ಟಗಳು ಎನ್ನುವುದು ಬರುತ್ತದೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಮನುಷ್ಯನಾದವನು ಜಯಿಸಬೇಕು. ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯವನ್ನ ಮಾಡಿದವರಿಗೆ, ಹಾಗೂ ಎರಡನೆಯದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಬಿಟ್ಟು ಕೊಡದೇ ಇರುವವರನ್ನ, ಇನ್ನು ಮೂರನೆಯದು ನಿಮ್ಮನ್ನ ಕಷ್ಟದಲ್ಲಿ ಸಿಲುಕಿಸಿದವರನ್ನು ಕೂಡ ನೀವು ಮರೆಯುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆದರೆ ಭಗವಂತನ ಮೇಲೆ ನಂಬಿಕೆಯನ್ನ ಇಡಿ. ಎಲ್ಲ ಇದ್ದಾಗ ಜೊತೆಯಾಗಿ ಇರುವವನು ಸ್ನೇಹಿತನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಳಿ ಏನೂ ಇಲ್ಲದೆ ಇದ್ದಾಗಲೂ ಕೂಡ ನಮ್ಮ ಜೊತೆಗೆ ಇರುವವನೇ ನಿಜವಾದ ಸ್ನೇಹಿತ. ಅಂತಹ ಸ್ನೇಹಿತರನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ. ಗೆಲ್ಲಲು ನೀವು ಕೆಲವೊಮ್ಮೆ ಒಂಟಿಯಾಗಿ ಹೆಜ್ಜೆ ಇಡಬೇಕು. ಕುಟುಂಬದ ಸಹಾಯವಿಲ್ಲ, ಅನುಭವದ ಹಂಚಿಕೊಳ್ಳುವಂತಹ ಸ್ನೇಹಿತರು ಇಲ್ಲ, ಬಲ ನೀಡುವಂತಹ ಸಂಗಾತಿಯೂ ಕೂಡ ಇಲ್ಲ. ನೀವು ಮತ್ತು ದೇವರು ಮಾತ್ರ. ಎಲ್ಲವೂ ಸರಿ ಹೋಗುತ್ತದೆ. ಏನು ಅರ್ಥವಾಗದೇ ಇರುವಾಗ ಜೀವನ ಪ್ರಾರಂಭವಾಗುತ್ತದೆ. ಎಲ್ಲ ಅರ್ಥವಾದಾಗ ಜೀವನ ಎನ್ನುವುದು ಮುಗಿದು ಹೋಗುತ್ತದೆ. ಇದೇ ಜೀವನದ ಸತ್ಯ. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದರೆ ಸಮಯ. ಏಕೆಂದರೆ ಸಮಯ ಕಲಿಸುವಂತಹ ಪಾಠವನ್ನು ಬೇರೆ ಯಾರಿಂದಲೂ ಕೂಡ ಕಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಸಮಯಕ್ಕೆ ಬೆಲೆ ಕೊಡುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ.
ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳಿಕೊಳ್ಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಿಡಿಯೋದಲ್ಲಿ ಮತ್ತಷ್ಟು ಅಂಶವನ್ನು ನಿಮ್ಮ ಮುಂದೆ ತರುವವರೆಗೂ ಧನ್ಯವಾದ. ಕರುನಾಡಿಗೆ.